ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡಿರಿ ಇವತ್ತೊಂದು ಟೇಸ್ಟಿ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, 1 ಕಪ್ ಶೇಂಗಾ ಬೀಜದಲ್ಲಿ ಮನೆ ಮಂದಿಗೆಲ್ಲ ಆಗುವಂತಹ ಸಾಂಬಾರ್ ರೆಸಿಪಿನ ನೀವು ಕೂಡ ಮಾಡ್ಕೊತೀನಿ. ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುವಂತಹ ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸಿಂದ ನಮಗೆ ಒಳ್ಳೆಯ ಸ್ಕೋಪ್ ಕೊಟ್ಟಂಗೆ ಆಗುತ್ತೆ ನೋಡಿ. ಹಾಗಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿರಿ, ನಾನು 1 ಕಪ್ಪಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ನೋಡಿ. ಈಗ ಈ ಶೇಂಗಾ ಬೀಜನ ಫ್ರೈ ಮಾಡ್ಕೊಂಬರೋಣ. ಇಲ್ಲಿ ನೋಡಿರಿ, ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಆಲ್ರೆಡಿ. ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಬಿಸಿಯಾಗಿ ಇರಬಾರ್ದು. ಸರಿಯಾಗಿ ಶೇಂಗಾ ಬೀಜನ ಫ್ರೈ ಮಾಡಬೇಕು, ಆವಾಗ ಸಾಂಬಾರಿಗೆ ಒಳ್ಳೆ ರುಚಿ ಬರುತ್ತೆ ನೋಡಿರಿ. ನಿಮಗಿನ್ನೂ ಜಾಸ್ತಿ ಕ್ವಾಂಟಿಟಿಲಿ ಸಾಂಬಾರು ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಶೇಂಗಾನ ಬಳಸ್ಬೋದು. ನಾನು ಇಲ್ಲಿ ಒಂದು 7 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಮೇಗಿನ ಸಿಪ್ಪೆ ಬೇಗ ಬಿಚ್ಚುತ್ತೆ ನೋಡಿರಿ. ಈ ಥರ ಫ್ರೈ ಆದರೆ ಸಾಕು, 1-2 ನಿಮಿಷ ಫ್ರೈ ಮಾಡಿಕೊಡ್ರಿ ಚೆನ್ನಾಗಷ್ಟೇ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಮೇಲಿನ ಸಿಪ್ಪೆ ಎಲ್ಲ ಬಿಚ್ಚಿದ್ರೆ ಸಾಕು. ಈಗ ಇದು ಫ್ರೈ ಆಗಿದೆ. ಇದನ್ನು ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗಿಯೋಣ, ಆವಾಗ ಬೇಗ ತಣ್ಣಗಾಗುತ್ತೆ ನೋಡಿರಿ. ಒಂದು 10 ನಿಮಿಷ ಕೂಲ್ ಆಗೋಕ್ಕೆ ಬಿಡಿ, ಯಾಕಂದರೆ ಬಿಸಿ ಬಿಸಿಯಾಗಿ ನಾವು ಗ್ರೈಂಡ್ ಮಾಡೋದಿರೋದಿಲ್ಲ. ಈಗ ಅದೇ ಕಡಾಯಿಗೆ ನಾನು ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯನ್ನು ಬಳಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ನಾನು ಒಂದು 6-7 ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದರೆ ಅಚ್ಚ ಖಾರದ ಪುಡಿನೂ ಹಾಕ್ಬೋದು. ಈಗ ನೋಡಿರಿ, ಅದೇ ಕಡಾಯಿಯೊಳಗೆ ನಾನು ಹಸಿಮೆಣ್ಸಿನ್ಕಾಯನ್ನು ಸಹಿತ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಸಾಂಬಾರಿಗೆ. 1 ಸ್ಪೂನಷ್ಟು ಎಣ್ಣೆ ಹಾಕಿರಿ, ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ರಿ. ಮೆಣಸಿನ್ಕಾಯಿನ ಹತ್ತಲಾರ್ದಂಗೆ ಚೆನ್ನಾಗಿ ಫ್ರೈ ಮಾಡಿರಿ. ಹೀಗೆ ನಾವು ಮೆಣಸಿನ್ಕಾಯಿನ ಹುರಿದು ಹಾಕೋದ್ರಿಂದ ನೋಡಿರಿ ಅಸಿಡಿಟಿ ಆಗೋದಿಲ್ಲ. ಆಮೇಲೆ ಹಸಿಮೆಣ್ಸಿನ್ಕಾಯಿ ತಿಂದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗ್ತಾ ಇರುತ್ತೆ. ಹೀಗೆ ಹುರಿದು ಹಾಕೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನೋಡಿರಿ. 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸಹಿತ ತೆಗೆದು ನಾನು ಪ್ಲೇಟಿಗೆ ಹಾಕ್ತೀನಿ. ಅಂದರೆ ಇದು ಕೂಡ ತಣ್ಣಗಾಗಬೇಕು, ಬಿಸಿ ಆರಿದ ಮೇಲೇ ನಾವು ಬಳಸಬೇಕು. ಇಲ್ಲಿ ನೋಡಿರಿ, ನಾನಿಲ್ಲಿ ಸಾಂಬಾರು ಮಾಡೋಕ್ಕೆ 1-2 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಕಟ್ ಮಾಡಿ ತೊಗೊಳ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಹುರಿದುಕೊಂಡಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ನೋಡಿರಿ ನಾವೀಗ ಗ್ರೈಂಡ್ ಮಾಡೋದಿರುತ್ತೆ. ಟೊಮ್ಯಾಟೋನ ನೀವು ಇಷ್ಟ ಇದ್ದರೆ ಹುರಿಬೋದು, ಹಾಗೆ ಹಾಕಿದರೂ ನಡೆಯುತ್ತೆ ನೋಡಿರಿ. ಈಗ ಕಟ್ ಮಾಡಿದಂಥ ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೈಸಾಗಿ ಗ್ರೈಂಡ್ ಆಗಬೇಕು ನೋಡಿ. ಎಲ್ಲದನ್ನು ಮಿಕ್ಸರ್ ಜಾರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ತಗೊಂಬರೋಣ ನೋಡಿ. ಇಲ್ಲಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ತಿರ್ಬೋದು. ಕಲರ್ ಕೂಡ ಸೂಪರಾಗಿ ಬಂದಿದೆ. ನಾವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಇದನ್ನು ಒಂದು ಬೌಲಿಗೆ ತೆಗೆದಿಡೋಣ. ಆಮೇಲೆ ಅದೇ ಜಾರಿಗೆ ನೋಡಿರಿ, ನಾನು ಹುರಿದಂಥ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ನೀವು ಇದನ್ನು ಸಿಪ್ಪೆ ತೆಗೆದು ಬಳಸ್ಬೋದು, ಹಾಗೇನೂ ಬಳಸ್ಬೋದು ನೋಡಿರಿ. ಇಲ್ಲಿ ನಾನು ಹಾಗೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸಹಿತ ನೀರು ಹಾಕಿಬಿಟ್ಟು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ. ಇದನ್ನು ಸಹಿತ ಗ್ರೈಂಡ್ ಮಾಡ್ಕೊಂಡು ತಗೊಂಬಂದಿದ್ದೀನಿ. ನಾವು ಮಾಮೂಲಿ ಚಟ್ನಿಗೆಲ್ಲ ಹಾಕ್ತೀವಲ್ಲ ಅದೇ ರೀತಿ ಇರಬೇಕು ನೋಡಿರಿ. ಈ ಥರ ಗ್ರೈಂಡ್ ಮಾಡಿದರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಈಗ ಇದನ್ನು ಕೂಡ ಸೈಡಿಗೆ ಇಡೋಣ ನೋಡಿರಿ, ಎಷ್ಟು ಕ್ರೀಮಿಯಾಗಿ ಬಂದಿದೆ ಸಾಂಬಾರು, ಅಷ್ಟೇ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಮಾಡೋಣ ಬನ್ನಿ. ಈಗ ಸಾಂಬಾರು ಮಾಡೋದಕ್ಕೆ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ಇವಾಗ
ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆನ ಹಾಕೋಣ. ಸಿಂಪಲ್ ಆದ ಒಗ್ಗರಣೆ ನೋಡಿರಿ, ಏನು ಬೆಳ್ಳುಳ್ಳಿ ಈರುಳ್ಳಿ ಏನು ಬೇಡ, ಹಾಗೇ ಒಗ್ಗರಣೆ ಹಾಕೋದು. ನಾವು ಗ್ರೈಂಡ್ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿಲ್ಲ ನಾನು. ನಿಮಗೆ ಬೆಳ್ಳುಳ್ಳಿ ಒಗ್ಗರಣೆ ಇಷ್ಟ ಇದ್ದರೆ ನೀವು ಬೆಳ್ಳುಳ್ಳಿನ ಹಾಕ್ಬೋದು. ನಾನಿಲ್ಲಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ನೋಡಿರಿ. ಎಲ್ಲ ಚಿಟಪಟ ಅಂತ ಸಿಡಿದ ಮೇಲೆ ನಾವು ಗ್ರೈಂಡ್ ಮಾಡಿ ತೊಗೊಂಡಂಥ ಟೊಮ್ಯಾಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರಿಯಿರಿ. ಇದನ್ನು ಒಂದು 2 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಹುರಿಯಿರಿ, ತಳ ಸೀದೋಗೋದಿಲ್ಲ. ಆವಾಗ ಚೆನ್ನಾಗಿ ಇದನ್ನು ಒಂದು 2 ನಿಮಿಷ ಫ್ರೈ ಹಾಕಿಬಿಡಿ. ಯಾಕಂದರೆ ಟೊಮೆಟೊ ಹಸಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಹಸಿ ಸ್ಮೆಲ್ ಹೋಗುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿರಿ. ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿಂದ ನೋಡಿರಿ ಕಲರ್ ಅಂತೂ ಸೂಪರಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಯಾವುದೇ ಮಸಾಲನ ಬಳಸಲಾರ್ದೇ ನೋಡಿರಿ, ಸಿಂಪಲ್ ಆದಂತಹ ಟೇಸ್ಟಿ ಆದಂಥ ಸಾಂಬಾರು. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಬಿಸಿ ಅನ್ನ ಜೋಳದ ಮುದ್ದೆಗೆ ಸೂಪರಾಗಿರುತ್ತೆ, ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ ನೋಡಿರಿ. ಒಂದು ಸರಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ. ನೋಡಿರಿ 2 ನಿಮಿಷ ಚೆನ್ನಾಗಿ ಫ್ರೈ ಆಯಿತು. ಇಲ್ಲಿ ಮಸಾಲ ನಾವು ಗ್ರೈಂಡ್ ಮಾಡಿರೋವಂಥದ್ದು. ಈಗ ಇದಕ್ಕೆ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಶೇಂಗಾ ಬೀಜದ ಪೇಸ್ಟನ್ನು ಸಹಿತ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಜಾರಿಗೆ ನೀರು ಹಾಕಿ ಇದನ್ನು ಆ್ಯಡ್ ಮಾಡಿಕೊಳ್ರಿ. ನಾವು ಗ್ರೈಂಡ್ ಮಾಡ್ಕೊಂಡಾಗ ಸ್ವಲ್ಪ ಗಟ್ಟಿಯಾಗಿತ್ತು, ಸ್ವಲ್ಪ ನೀರು ಹಾಕಿ ನಾನು ತೊಗೊಂಡಿದ್ದೀನಿ. ಅದನ್ನು ನೋಡಿರಿ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಳ್ರಿ. ನೋಡಿರಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ, ಸೂಪರಾಗಿದೆ ಅಲ್ವಾ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ರುಚಿ ಕೂಡ ಹಾಗೆ ಇರುತ್ತೆ ನೋಡಿ. ಒಳ್ಳೆ ಕ್ರೀಮಿಸ್ ಟೆಕ್ಸ್ಚರ್ನಲ್ಲಿ ರೆಡಿಯಾಗಿದೆ. ನಿಮಗೆ ಇಷ್ಟೇ ಕನ್ಸಿಸ್ಟೆನ್ಸಿ ಬೇಕು, ಇಷ್ಟೇ ಥಿಕ್ನೆಸ್ ಬೇಕು ಅಂದರೆ ನೀವು ಇದನ್ನು ಹೀಗೆ ತಿನ್ಬೋದು. ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಈಗ ನಿಮಗೆ ಸಾಂಬಾರಿಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ನಾನಿಲ್ಲಿ ಸ್ವಲ್ಪ ಜಾಸ್ತಿ ಗಟ್ಟಿನೇ ಬೇಡ, ಜಾಸ್ತಿ ನೀರಾಗೂ ಬೇಡ ಅಂತ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಇವಾಗ ಬಾಯ್ಲ್ ಆಗಕ್ಕೆ ಬಿಡೋಣ. ಸಾಂಬಾರು ಬಾಯ್ಲ್ ಆಗೋವರೆಗೂ ಇದನ್ನು ಬಾಯ್ಲ್ ಮಾಡಿಕೊಡ್ರಿ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. 1-2 ನಿಮಿಷ ಬಾಯ್ಲ್ ಆದರೆ ಸಾಕು, ಯಾಕಂದರೆ ನಾವು ಶೇಂಗಾ ಬೀಜ ಎಲ್ಲ ಹುರಿದು ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. 1-2 ನಿಮಿಷ ಬಾಯ್ಲ್ ಆದರೆ ಸಾಕು, ತುಂಬ ಹೊತ್ತೇನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ, ಸೂಪರಾಗಿ ಬಂದಿದೆ. ಇದನ್ನು ನೀವು ಎಲ್ಲದ್ರ ಜೊತೆ ಬಳಸ್ಬೋದು. ಬಿಸಿ ಅನ್ನಕ್ಕೆ, ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆಗೆ ಸೂಪರಾಗಿರುತ್ತೆ. ಇಡ್ಲಿಗೂ ಚೆನ್ನಾಗಿರುತ್ತೆ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸಾರಿ ಆದರೂ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಬೇಳೆ ಸಾಂಬಾರು ಅದೆಲ್ಲ ಬೇಜಾರಾದಾಗ ಈ ಥರ ಒಂದು ಸಿಂಪಲ್ಲಾಗಿ ಶೇಂಗಾ ಬೀಜ ಹುರಿದ್ಬಿಟ್ಟು ಒಂದು 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ನೋಡಿರಿ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನಾನಿವತ್ತು ಬಿಸಿ ಅನ್ನಕ್ಕೆ ಅಂದರೆ ಮಧ್ಯಾಹ್ನ ಲಂಚ್ಗೆ ನಾನು ಮಾಡಿದ್ದೆ ಈ ಸಾಂಬಾರು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜ ಇದ್ದರೆ ಸಾಕು ನೋಡಿರಿ, ಮನೆ ಮಂದಿಗೆಲ್ಲ ನಾವು ಸಾಂಬಾರು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ನೋಡಿರಿ. ಈ ಥರ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ನಾನು ಮಾಡುವಂಥ ಅಡುಗೆ ರೆಸಿಪಿಗಳು ನಿಮ್ಗೆ ಇಷ್ಟ ಅನಿಸಿದೆ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ನೋಡಿರಿ ಇಲ್ಲಿ ನಾನು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಟೇಸ್ಟಿಯಾಗಿ ಬಂದಿದೆ. ತುಂಬ ನೀರಾಗೂ ಇಲ್ಲ, ಗಟ್ಟಿಯಾಗೂ ಇಲ್ಲ, ಸೂಪರಾಗಿದೆ ಸಾಂಬಾರು. ಒಂದು ಸರಿ ಆದರೂ ನೀವು ಟ್ರೈ ಮಾಡಿ ನೋಡಿರಿ. ಮನೆ ಮಂದಿ ಎಲ್ಲ ಇಷ್ಟಪಡುವಂಥ ಶೇಂಗಾ ಸಾಂಬಾರು ರುಚಿಯಾಗಿ ಬಂದಿದೆ ಫ್ರೆಂಡ್ಸ್. ಹಾಗಾದರೆ ನೋಡಿರಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.